ಬಿಗ್ ಬಾಸ್ ಸೀಸನ್ಗಳಲ್ಲೇ ಸಿಕ್ಕಾಪಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದಂತಹ ಸಿಕ್ಕಾಪಟ್ಟೆ TRP ಅನ್ನ ತಂದುಕೊಟ್ಟಂತಹ ಸೀಸನ್ ಅಂದ್ರೆ ಸೀಸನ್ 10. ಸೊ ಸಿಕ್ಕಾಪಟ್ಟೆ ಜಗಳಗಳ ಜೊತೆಗೆ ಹಾಗೆ ಕಾಮಿಡಿ ಮತ್ತೆ ಇನ್ನಾದ್ರೂ ಕಾಂಟ್ರವರ್ಸಿ ಎಲ್ಲದನ್ನು ಒಳಗೊಂಡಂತಹ ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ 10. ಎಷ್ಟರ ಮಟ್ಟಿಗೆ ಅದು ಹಿಟ್ ಆಯ್ತಂದ್ರೆ ಅವ್ರು ಹೊರಗಡೆ ಬಂದು ಒಂದು ವರ್ಷ ಆದ್ರೂ ಇವತ್ತಿಗೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಅವರೇನಾ ಅಂತ ಅನ್ಸ್ಬೇಕು, ಆ ರೀತಿಯಲ್ಲಿ ಇದ್ದಾರೆ. ಅಂತಹ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಅವರು ಇವತ್ತು ಬಿಗ್ ಬಾಸ್ 11ರ ಮನೆ ಒಳಗೆ ಕಳಿಸಿದ್ದಾರೆ. ಅದರಲ್ಲೂ ಕೂಡ 4 ಜನನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ತನಿಷಾ ಅವರು ಬರ್ತಾರೆ, ಮನೆ ಮಂದಿ ಎಲ್ಲ ಕೂಡ ಶಾಕ್ ಆಗ್ತಾರೆ. ನಂತರ ಡ್ರೋನ್ ಪ್ರತಾಪ್ ಅವರು ಇಬ್ರು ಬಂದು ಮನೆ ಮಂದಿಯಲ್ಲಿ ಇರುವಂತಹ ಗೊಂದಲಗಳನ್ನ ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ನಾವ್ ಅನ್ಕೊಂಡಿದ್ವಿ ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತಹ ಚೈತ್ರ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ ಅಂತ ಹೇಳಿ ಸೀಕ್ರೆಟ್ ರೂಮ್ ಇಂದ ಆಚೆ ಬಂದಿರುವಂತಹ ಚೈತ್ರ ಅವರು ಡ್ರೋನ್ ಅವರ ಜೊತೆಗೆ ಮಾತುಕತೆಗೆ ಹಿಡಿತಾರೆ. ಸೊ ಡ್ರೋನ್ ಅವ್ರನ್ನ ಪ್ರತಾಪ್ ಅಣ್ಣ ಅಂತ ಹೇಳಿ ಚೈತ್ರ ಅವ್ರು ಕರೆದಾಗ ಅಲ್ಲೊಬ್ರು ಪ್ರತಾಪ್ ಅವರು ಒಂದು ಡೈಲಾಗ್ ಹೊಡಿತಾರೆ, ಅಣ್ಣ ಅಂತ ನನ್ನ ಕರಿಬೇಡಿ ಅಂತ ಹೇಳಿ. ಸೊ ಮನೆ ಮಂದಿ ಎಲ್ಲ ಖುಷಿಯಾಗಿರ್ತಾರೆ. ಹಾಗೆ ಹನುಮಂತ ತನಿಷಾ ಜೊತೆಗೆ ಹಾಟ್ ಆಗಿ ಒಂದು ಡ್ಯಾನ್ಸ್ ಅನ್ನು ಕೂಡ ಮಾಡಿದ್ದಾರೆ, ರೊಮ್ಯಾಂಟಿಕ್ ಡ್ಯಾನ್ಸ್ ಅನ್ನ ಮಾಡಕ್ಕೆ ಹೋಗಿದ್ದಾನೆ. ಅಷ್ಟೇ ಅಲ್ಲದೆ ನಂತರ ಬಂದಂತಹ ತುಕಾಲಿ ಸಂತು ಅವರಿಗೂ ಕೂಡ ಹನುಮಂತ ಮಾವ ಅಂತ ಹೇಳಿ ಕರೀತಾನೆ. ಮಾವ ಅಂದು ಮಾನಸನೇ ಆಚೆ ಕಳಿಸ್ಬಿಟ್ಟಲ್ಲಣ್ಣ ಅಂತ ಹೇಳಿ ಕಾಮಿಡಿ ಕೂಡ ಮಾಡ್ತಿರ್ಬೇಕಾದ್ರೆ ಬಿಗ್ ಬಾಸ್ ಇಂದ ಮತ್ತೊಂದು ಅನೌನ್ಸ್ಮೆಂಟ್ ಬರುತ್ತೆ. ಸೊ ತುಕಾಲಿ ಸಂತೋಷ್ ಅವರೇ, ನೀವು ಒಬ್ಬರೇ ಬಂದ್ರೆ ಬಿಗ್ ಬಾಸ್ ಮನೆ ಅಪೂರ್ಣ. ಸೊ ಸಂತು ಪಂತು ಜೋಡಿ ಒಳಗಡೆ ಬೀನ್ ಬ್ಯಾಗ್ ಇಟ್ಕೊಂಡು ಬರಬೇಕು ಅಂತ ಹೇಳಿದಾಗ ಬೀನ್ ಬ್ಯಾಗ್ ಗಳನ್ನ ಇಟ್ಕೊಂಡು ವರ್ತೂರ್ ಸಂತೋಷ್ ಕೂಡ ಮನೆ ಒಳಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸೊ ವರ್ತೂರ್ ಸಂತೋಷ್ ತನಿಷಾ ಸೀಸನ್ 10ರ ಒಳ್ಳೆಯ ಕಪಲ್ ಅಂತಾನೆ ಹೇಳ್ಬೋದು. ಈ ಜೋಡಿಗಳಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಆಗಿದ್ವು. ಅದ್ರ ಜೊತೆಗೆ ಹೊರಗೆ ಬಂದ್ಮೇಲೂ ಕೂಡ ಹಲವಾರು ಕಾಂಟ್ರವರ್ಸಿಗಳು ಕೂಡ ಇವರಿಬ್ಬರ ಮಧ್ಯೆ ಬಂತು. ಆದ್ರೆ ವರ್ತೂರ್ ಸಂತೋಷ್ ಆಗಿರ್ಬೋದು, ತನಿಷಾ ಆಗಿರ್ಬೋದು, ಎಲ್ಲಾ ಕಡೆನೂ ಎಲ್ಲಾ ಫಂಕ್ಷನ್ ಗಳನ್ನು ಜೊತೆಯಾಗಿಯೇ ಹೋಗಿ ಬಂದ್ರು. ಹಾಗೆ ತನಿಷಾ ಅವರು ಒಂದು ಜ್ಯುವೆಲರಿ ಶಾಪ್ ಅನ್ನ ಓಪನ್ ಮಾಡಿದಾಗ್ಲೂ ವರ್ತೂರ್ ಸಂತೋಷನ ಗೆಸ್ಟ್ ಆಗಿ ಕರೆದಿದ್ರು. ಅಲ್ಲಿ ಇಬ್ರು ಕೂಡ ಬಗೆಹರಿಸಿಕೊಂಡ್ರು, ನಾವಿಬ್ರು ಕೂಡ ಒಳ್ಳೆಯ ಸ್ನೇಹಿತರು, ನಾವು ಮದುವೆ ಆಗೋದಾಗ್ಲಿ ಲವ್ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿ. ಸೊ ತನಿಷಾ ಅವರು ಅವಾಗ ಕಿಂಡಲ್ ಮಾಡ್ಲಿಕ್ಕೆ ಅವರಿಗೆ ಪ್ರಪೋಸ್ ಮಾಡ್ತಾ ಇರೋದು ಹಾಗೆ ಹೀಗೆ ಅಂತ ಹೇಳಿ ಅವರಿಬ್ಬರ ನಡುವೆ ಇರುವಂತಹ ಸ್ನೇಹನ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರಗಳ ಕಾಲ ಹಲವಾರು ಜಗಳಗಳು ಕಾಂಟ್ರವರ್ಸಿಗಳು ಆಗ್ತಾನೆ ಇದ್ವು. ಸ್ವಲ್ಪ ಮನರಂಜನೆ ಇರಲಿ ಅಂತ ಹೇಳಿ ಬಿಗ್ ಬಾಸ್ ಅವರು ಒಳ್ಳೆಯ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಸಂತು ಪಂತು ಜೋಡಿ ಈಗ ಬೀನ್ ಬ್ಯಾಗ್ ಒಳಗಡೆ ಬಂದು ಹೊರಗಡೆ ವಿಚಾರಗಳನ್ನ ಏನೇನು ಮಾತಾಡ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದ್ದು. ಜನಗಳು ಕೂಡ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಜೊತೆಗೆ ತನಿಷಾ ಹಾಗೂ ಅರ್ತೂರ್ ಅವರ ಬಗ್ಗೆನೂ ಈಗ ಹಲವಾರು ಕಾಂಟ್ರವರ್ಸಿಗಳು ಓಡಾಡ್ತಿದ್ವು. ಅದಕ್ಕೆ ಒಂದು ಬೆಣ್ಣೆ ಹಚ್ಚುವಂತ ಕೆಲಸ ಆಗಿರ್ಬೋದು ಅಥವಾ ನೀರು ಹಾಕುವಂತ ಕೆಲಸಗಳು ಯಾವ್ದು ಮಾಡ್ತಾರೆ ಅಂತ ಕಾದು ನೋಡೋಣ. ಈ 4 ದಿನದಲ್ಲಿ ಯಾರು ಮನೆ ಒಳಗೆ ಬಂದಿದ್ದು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ.